ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವ್ಯಕ್ತಿಯನ್ನು ಒಮ್ಮೆ ಗಮನಿಸಿ ನೋಡಿ. ಮೊಬೈಲ್ ರೀಲ್ಸ್ಗಳಲ್ಲಿ ಅಥವಾ ಬಾಲಿವುಡ್ ಕಾರ್ಯಕ್ರಮಗಳಲ್ಲಿ ನೀವು ಇವರನ್ನು ನೋಡಿರ್ಬೋದು. ಇವರ ಹೆಸರು ಓರಿ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಬಗ್ಗೆ ಹಲವಾರು ಮಾತುಕತೆಗಳು ಹರಿದಾಡ್ತಿವೆ. ಕೆಲವರು ಹೇಳುವುದೇನೆಂದರೆ, ಹಿಂದಿ ಬಿಗ್ ಬಾಸ್ನಲ್ಲಿ ಕೇಳಿಬರುವ ಬ್ಯಾಕ್ಗ್ರೌಂಡ್ ವಾಯ್ಸ್ ಇವರದ್ದಂತೆ. ಇನ್ನು ಕೆಲವರು ಇವರನ್ನು ಬಾಲಿವುಡ್ಗೆ ಮಾದಕ ವಸ್ತುಗಳನ್ನು ಸರಬರಾಜು ಮಾಡುವನೆಂದು ಆರೋಪಿಸುತ್ತಾರೆ. ಮತ್ತೊಬ್ಬರು ಇವರನ್ನು ಜಾನ್ವಿ ಕಪೂರ್ ಅವರ ಬಾಯ್ ಫ್ರೆಂಡ್ ಎಂದು ಕೂಡ ಹೇಳುತ್ತಾರೆ. ಆದರೆ ಎಲ್ಲ ಮಾತುಗಳು ಕೇವಲ ಗಾಸಿಪ್ಗಳೇ ಹೊರತು ಸತ್ಯವೋ ಅಲ್ಲವೋ ಎಂಬುದು ಇನ್ನೂ ಸ್ಪಷ್ಟ ಆಗಿಲ್ಲ. ಹಾಗಾದರೆ ನಿಜವಾಗಿಯೂ ಈ ಓರಿ ಯಾರು? ಇಷ್ಟು ಪ್ರಸಿದ್ಧರಾಗಲು ಕಾರಣವೇನು? ಒಂದು ಉದಾಹರಣೆ ತೆಗೆದುಕೊಳ್ಳಿ. ನೀವು ಥೈಲ್ಯಾಂಡ್, ಫ್ರಾನ್ಸ್ ಅಥವಾ ಜರ್ಮನಿ ಹೋಗಿ ಒಳ್ಳೆಯ ಫೋಟೋ ತೆಗೆದುಕೊಳ್ಳಬೇಕೆಂದರೆ ಫೋಟೋಗ್ರಾಫರ್ಗೆ 2,000 ಅಥವಾ 5,000 ರೂಗಳನ್ನು ಕೊಡಬಹುದು. ಆದರೆ ಓರಿ ಎಂಬ ಈ ವ್ಯಕ್ತಿ ಒಬ್ಬ ಸೆಲೆಬ್ರಿಟಿಯ ಜೊತೆ ಕೇವಲ ಸೆಲ್ಫಿ ತೆಗೆದುಕೊಳ್ಳಲು ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾನೆ ಎನ್ನಲಾಗುತ್ತೆ. ಸೊ ಕೆಲವೊಮ್ಮೆ ಈ ಮೊತ್ತ 20 ಲಕ್ಷದಿಂದ 25 ಲಕ್ಷದ ರೂಪಾಯಿವರೆಗೆ ಇರಬಹುದು ಎಂದು ಕೂಡ ಹೇಳ್ತಾರೆ. ಇದನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಮೂಡುವುದು ಸಹಜ. ಸೆಲೆಬ್ರಿಟಿಗಳು ಇವರ ಜೊತೆ ಫೋಟೋ ಏಕೆ ತೆಗೆದುಕೊಳ್ಳುತ್ತಾರೆ? ಇವರಿಗೆ ಇಷ್ಟು ಪ್ರಾಮುಖ್ಯತೆ ಏಕೆ? ಸೊ ಓರಿಯ ಮೂಲ ಹೆಸರು ಒರ್ಹಾನ್ ಅವ್ರತ ಮಣಿ. ಸೊ ಅವರು ಮುಂಬೈ ಮೂಲದವರು ಎಂದು ಹೇಳಲಾಗುತ್ತದೆ. ಸಿನಿಮಾ ಕ್ಷೇತ್ರದಲ್ಲಿ ನಟನಾಗಿ ಕಾಣಿಸಿಕೊಂಡಿಲ್ಲ, ದೊಡ್ಡ ಇನ್ಫ್ಲೂಯೆನ್ಸರ್ ಆಗಿಯೂ ಪರಿಚಯವೂ ಇಲ್ಲ. ಆದರೂ ಬಾಲಿವುಡ್ನ ಅನೇಕ ಸ್ಟಾರ್ಗಳ ಜೊತೆ ಇವರ ಫೋಟೋಗಳು ಸದಾ ವೈರಲ್ ಆಗ್ತವೆ. ಜಾನ್ವಿ ಕಪೂರ್, ಸಾರಾ ಅಲಿ ಖಾನ್, ದೀಪಿಕಾ ಪಡುಕೋಣೆ, ನೀತಾ ಅಂಬಾನಿ, ಶುಭ್ರಮ್ ಗಿಲ್ ಸೇರಿದಂತೆ ಹಲವಾರು ಜೊತೆ ಇವರ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ. ಸೊ ಇವರ ಲಿಂಕ್ಡ್ಇನ್ ಪ್ರೊಫೈಲ್ ಪ್ರಕಾರ ಅವರು ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವುದಾಗಿ ಹೇಳಲಾಗುತ್ತೆ. ಸೊ ಇದರಿಂದ ಅಂಬಾನಿ ಕುಟುಂಬದವರೊಂದಿಗೆ ಉತ್ತಮ ಸಂಪರ್ಕ ಇರಬಹುದು ಎಂಬ ಮಾತುಗಳು ಕೂಡ ಕೇಳಿಬರ್ತದೆ. ಒಮ್ಮೆ ಟೈಮ್ಸ್ ಆಫ್ ಇಂಡಿಯಾ ಪಾಸ್ಕಟ್ನಲ್ಲಿ ಇವರನ್ನು ನೀವು ಏನು ಕೆಲಸ ಮಾಡ್ತೀರಾ ಎಂದು ಕೇಳಿದಾಗ ಸ್ಪಷ್ಟ ಉತ್ತರ ಕೊಡುವುದಕ್ಕಿಂತ ನಾನು ಸಿಂಗರ್, ಸಾಂಗ್ ರೈಟರ್, ಫ್ಯಾಷನ್ ಡಿಸೈನರ್, ಕ್ರಿಯೇಟಿವ್ ಡೈರೆಕ್ಟರ್ ಎಂದು ವಿವಿಧ ಪಾತ್ರಗಳನ್ನು ಹೇಳಿಕೊಂಡರು. ಆದರೆ ನಿಖರವಾಗಿ ಏನು ಮಾಡ್ತಾರೆ ಎಂಬುದನ್ನು ವಿವರಿಸಿಲ್ಲ. 2016ರಲ್ಲಿ ಸಾರಾ ಅಲಿ ಖಾನ್ ಅವರ ಗ್ರ್ಯಾಜುಯೇಷನ್ ಸಂದರ್ಭದಲ್ಲಿ ಇವರ ಫೋಟೋ ಮೊದಲ ಬಾರಿ ಗಮನ ಸೆಳೆಯಿತು. ನಂತರ ಕಾಫಿ ವಿತ್ ಕರಣ್ ಕಾರ್ಯಕ್ರಮದಲ್ಲೂ ಕೂಡ ಓರಿ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಆದರೆ ನಟಿಯರು ಅದನ್ನು ರಹಸ್ಯ ಎಂದು ನಗುತ್ತಲೇ ಬಿಟ್ಟರು. ಇತ್ತೀಚೆಗೆ ಅವರು ಹಿಂದಿ ಬಿಗ್ ಬಾಸ್ ಸೀಸನ್ 17ರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡರು. ಜೊತೆಗೆ ಫ್ಯಾಬುಲಸ್ ಲೈಫ್ಸ್ ವರ್ಸಸ್ ಬಾಲಿವುಡ್ ವ್ಯೂಸ್ ಶೋ ಒಂದರಲ್ಲಿ ಕಾಣಿಸಿಕೊಂಡಿದ್ದರು. ಸೊ ತಮ್ಮ ವಿಭಿನ್ನ ಫ್ಯಾಷನ್ ಶೈಲಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಗಮನ ಸೆಳೆದಿದ್ದಾರೆ. ಅವರಿಗೆ ಮಿಲಿಯನ್ಗಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಬಾಲಿವುಡ್ನ ಹೈ ಪ್ರೊಫೈಲ್ ಪಾರ್ಟಿಗಳಲ್ಲಿ ಓರಿಯ ಉಪಸ್ಥಿತಿ ಸಾಮಾನ್ಯವಾಗಿದೆ. ಹಲವರು ಹೇಳುವುದೇನೆಂದರೆ, ಅವರಿಲ್ಲದೆ ಪಾರ್ಟಿ ಅಪೂರ್ಣ ಎನಿಸುತ್ತದೆ. ಅವರು ಸ್ನೇಹಪರ, ಸದಾ ನಗುಮುಖ ಹಾಗೂ ಪಾಸಿಟಿವ್ ವೈಬ್ ಹೊಂದಿರುವ ವ್ಯಕ್ತಿ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಇತ್ತೀಚೆಗೆ ಪಾಪರಾಜಿಗಳು ಸೆಲೆಬ್ರಿಟಿಗಳ ಹಿಂದೆ ಓಡಿ ಫೋಟೋ ತೆಗೆದು ಅನವಶ್ಯಕ ಪ್ರಶ್ನೆಗಳು ಕೇಳುವುದು ಸಾಮಾನ್ಯವಾಗಿದೆ. ಕೆಲವೊಂದು ಇದು ಪಬ್ಲಿಕ್ ರಿಲೇಷನ್ PRಟಿಗೋಸ್ಕರ ಭಾಗವಾಗಿರ್ಬೋದು ಎಂದು ಕೂಡ ಹೇಳಲಾಗುತ್ತದೆ. ಕೆಲವು ಸೆಲೆಬ್ರಿಟಿಗಳು ತಾವೇ ಮೀಡಿಯಾವನ್ನು ಕರೆಸಿ ಪ್ರಚಾರ ಮಾಡಿಸಿಕೊಳ್ತಾರೆ. ಹೀಗಾಗಿ ಓರಿ ಕೂಡ PR ತಂತ್ರವನ್ನು ಬಳಸಿಕೊಂಡು ಸದಾ ಸುದ್ದಿಯಲ್ಲಿರಬಹುದು ಎಂಬ ಅಭಿಪ್ರಾಯಗಳಿವೆ. ಆದರೆ ಇದರ ಸತ್ಯಾಸತ್ಯತೆಯ ಬಗ್ಗೆ ಸ್ಪಷ್ಟನೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಓರಿ ಯಾರು? ಅವರು ನಿಜವಾಗಿ ಏನು ಮಾಡ್ತಾರೆ ಎಂಬ ಪ್ರಶ್ನೆ ಇನ್ನೂ ರಹಸ್ಯವಾಗಿಯೇ ಇದೆ. ಆದರೆ ಒಂದು ವಿಷಯ ಸ್ಪಷ್ಟ, ಅವರು ಬಾಲಿವುಡ್ ಲೋಕದಲ್ಲಿ ಚರ್ಚೆಯ ವಿಷಯವಾಗಿದ್ದಾರೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿರುವ ವ್ಯಕ್ತಿಯಾಗಿದ್ದಾರೆ. ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಬಾಯ್.